ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತಿನ ನನ್ನ 4ನೇ ದಿನದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನಿದ್ದೀನಿ ಬೆಂಗಳೂರಲ್ಲಿ. ನಿನ್ನೆ ನೈಟು ಬೆಂಗಳೂರು ಬಂದು ರೀಚ್ ಆದೆ. ಇವಾಗ ಬೆಂಗಳೂರಲ್ಲಿ ನನ್ನ ಕಂಪನಿ ಕೆಲಸದ ಮೇಲೆ ವರ್ಕ್ ಮೇಲೆ ಬಂದಿದ್ದೀನಿ. ಇಲ್ಲಿಂದ ಈಗ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಇವತ್ತಿನ ಫುಲ್ ಡೇನ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದೆ ನಮ್ಮ ಆಫೀಸ್ ಕಡೆ. ನಮ್ಮ ಆಫೀಸಿಗೆ ವಿಸಿಟ್ ಮಾಡಿಬಿಟ್ಟು, ಅಂದರೆ ಕೆಲವೊಂದಿಷ್ಟು ಮೀಟಿಂಗ್ಸ್ ಇತ್ತು, ಡಿಸ್ಕಷನ್ ಇತ್ತು ಕಸ್ಟಮರ್ಗಳ ಜೊತೆಲಿ ಟೀಮ್ ಮೆಂಬರ್ಸ್ಗಳ ಜೊತೆ. ಒಂದು ಡಿಸ್ಕಷನ್ ರಿಲೇಟೆಡು ನಾವು ಮತ್ತು ನಮ್ಮ ರಾಜು ಸರ್ ಆ್ಯಂಡ್ ಸರಿತಾ ಮೇಡಮ್, ನಮ್ಮ ಪ್ರದೀಪ್ ಸರ್ 4 ಜನನೂ ಒಟ್ಟಿಗೆ ಹೊರಟ್ವಿ. ಅಲ್ಲಿಂದ ಸೀದಾ ನೆಕ್ಸ್ಟ್ ಹೋಗಿದ್ದೆ ನಾವು ನಮ್ಮ ಆಫೀಸ್ಗೆ. ನಮ್ಮ ಆಫೀಸಲ್ಲಿ ಒಂದು ಕೋಟ್ ಹಾಕ್ಸಿದ್ದೀವಿ, ನೀವು ನೋಡ್ಬೋದು. ದ ಫಾರ್ಮರ್ ಈಸ್ ದ ಓನ್ಲಿ ಮ್ಯಾನ್ ಇನ್ ಅವರ್ ಎಕಾನಮಿ ಹೂ ಬೈಸ್ ಎವ್ರಿಥಿಂಗ್ ಎಟ್ ರಿಟೇಲ್, ಸೆಲ್ಸ್ ಎವ್ರಿಥಿಂಗ್ ಎಟ್ ಹೋಲ್ಸೇಲ್ ಆ್ಯಂಡ್ ಪೇಸ್ ದ ಫ್ರೈಟ್ ಬೋತ್ ವೇಸ್. ಅಂದರೆ ಪ್ರತಿಯೊಬ್ಬ ಫಾರ್ಮರ್ ಏನು ಮಾಡ್ತಾನೆ ಅಂತಾರೆ, ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಅವನು ತಗೊಳ್ಳೋದು ರೀಟೇಲ್ ರೇಟಿಗೆ, ಬಟ್ ಮಾರೋದು ಮಾತ್ರ ಹೋಲ್ಸೇಲ್ಗೆ. ಬಟ್ ಎರಡೂ ಕಡೆ ಖರ್ಚೇನಿರುತ್ತೆ ಅದರದ್ದು ಫ್ರೈಟ್ ಚಾರ್ಜಸ್ಸು, ಅದನ್ನು ಫಾರ್ಮರೇ ಪೇ ಮಾಡ್ತಾನೆ ಅಂತ. ಇದರದ್ದು ಮೀನಿಂಗ್ ಭಾಳ ದೊಡ್ಡದಿದೆ. ಇದು ಅರ್ಥ ಆದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇವತ್ತು ನಮ್ಮ ಕಾರನ್ನು ನಾವು ತಗೊಂಡು ಹೋಗಿರಲಿಲ್ಲ. ನಮ್ಮ ರಾಜ್ಯ ಸರ್ಕಾರಲ್ಲಿನೇ ಮೊನ್ನೆ ನಮ್ಮ ರಾಣೆಬೆನ್ನೂರು ಡ್ರಾಮ್ ಮುಗಿಸ್ಕೊಂಡು ಅವ್ರ ಕಾರಲ್ಲಿನೇ ನಾವು ಬೆಂಗಳೂರು ಹೋದ್ವಿ. ಸುಮಾರು ದಿನಗಳ ನಂತರ, ಹೆಚ್ಚು ಕಡಿಮೆ ಒಂದು 6-7 ತಿಂಗಳ ಮೇಲಾಗಿತ್ತೇನೋ ಬಸ್ಸಲ್ಲಿ ಹೋಗಿ. ಯಾಕಂದ್ರೆ ಬಸ್ಸನ್ನೇ ನಾವು ಜರ್ನಿನೇ ಫೀಲ್ ಮಾಡಿರಲಿಲ್ಲ. ಬಟ್ ಬೆಂಗಳೂರು BMTCಲಿ ಹೋಗಿದ್ವಿ. BMTC ಬಸ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಒಂಥರ ಚೆನ್ನಾಗಿತ್ತು. ಸುಮಾರು ದಿನಗಳಾದ ನಂತರ ಬಸ್ಸಲ್ಲಿ ಹೋಗಿದ್ದು. ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ಟು, ಮೆಜೆಸ್ಟಿಕ್ಕಲ್ಲಿ ನೋಡ್ತಿರ್ಬೇಕಾದ್ರೆ ಅಲ್ಲಿ ನಮಗೆ AMB ಸಿನಿಮಾಸ್, ಅಂದರೆ ರೀಸೆಂಟಾಗಿ ಓಪನ್ ಆಗಿರೋಂಥದ್ದು ಹಳೆ ಕಪಾಲಿ ಥಿಯೇಟ್ರ್ ಇತ್ತು. ಆ ಕಪಾಲಿ ಥಿಯೇಟ್ರ್ ಜಾಗದಲ್ಲಿ ಅದನ್ನು ಡೆಮಾಲಿಷ್ ಮಾಡಿಬಿಟ್ಟು ಇವಾಗ ಒಂದು ಹೊಸ ಬಿಲ್ಡಿಂಗನ್ನು ಮಾಡಿದ್ದಾರೆ. ಅಲ್ಲಿ ನೀವು ನೋಡ್ಬೋದು AMB ಸಿನಿಮಾಸಲ್ಲಿ ಡಾಲ್ಫಿ ಸಿನಿಮಾ, ದುರಂದರು ಮತ್ತು ಯುತ್ತು, ಉಸ್ತಾದ್ ಆ್ಯಂಡ್ ಲವ್ ಮೊಕ್ಟೈಲ್ 3 ಸಿನಿಮಾಗಳನ್ನು ಹಾಕಿದ್ರು. ಆ 3 ಸಿನಿಮಾನು ಪೋಸ್ಟರ್ ನೋಡಿದ್ವಿ. ಒಂಥರ ಇಲ್ಲಿ ನೋಡೋಕ್ಕೇ ಚೆನ್ನಾಗಿರುತ್ತೆ. ಬೆಂಗಳೂರು ಲೈಫು ಕಲರ್ ಲೈಫ್ ಇದು. ಬೆಂಗಳೂರು ಹೆಂಗೆ ಅಂತ ಅಂದರೆ, ನೋಡ್ಲಿಕ್ಕೆ ಮಾತ್ರ ಹೊರಗಡೆ ಕಲರ್ ಜೀವನ, ಬಟ್ ಅಲ್ಲಿ ಜೀವನ ಮಾಡೋರ್ಗೇ ಗೊತ್ತು ಬೆಂಗಳೂರು ಜೀವನ ಏನು ಅಂತೇಳಿ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಬಸ್ ಹತ್ತಿದ್ವಿ. ಯಾಕೆಂದರೆ ನೈಟು ಒಂದು ಸ್ಲೀಪರ್ ಕೋಚ್ ಬಸ್ಸನ್ನು ಬುಕ್ ಮಾಡಿದ್ವಿ ಊರಿಗೆ ಬಂದು ರೀಚ್ ಆಗಲಿಕ್ಕೆ. ಈ ಒಂದು ಬಸ್ ನೋಡಿ ಫುಲ್ ಖುಷಿಯಾಗೋಯ್ತು. ಯಾಕೆಂದರೆ ಎಲ್ಲಿ ನೋಡಿದ್ರು ನಮ್ಮ ಕನ್ನಡದ ಏನು ಕವಿಗಳಿದ್ರು, ರಾಷ್ಟ್ರ ಕವಿಗಳು, ಕುವೆಂಪು ಅವರಾಗಿರ್ಬೋದು, ಈ ಥರ ಎಲ್ಲ ಕವಿಗಳ ಫೋಟೋಗಳನ್ನು ಹಾಕಿದ್ರು. ಜೊತೆಲಿ ಕನ್ನಡ ರಾಜ್ಯೋತ್ಸವಕ್ಕೆ ಅಂತ ರೆಡಿ ಮಾಡಿದ್ದು ಬಸ್ ಅನಿಸುತ್ತೆ ಮೋಸ್ಟ್ಲಿ. ಎಲ್ಲದರಲ್ಲೂ ಕೂಡ ನಮ್ಮದು ಫ್ಲ್ಯಾಗ್ ಏನಿತ್ತು ಆ ಫ್ಲ್ಯಾಗ್ ಹಾಕಿದ್ರು. ಅದನ್ನು ನೋಡಿ ತುಂಬ ಖುಷಿ ಆಯಿತು. ಅದೇ ಹಂಗೆ ಔಟ್ ಸೈಡ್ ಯಾಕಂದ್ರೆ ನಾವು ಕಾರ್ ಡ್ರೈವ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಕೊಡೋಲ್ಲ, ಬರೀ ರೋಡ್ ಮೇಲೇ ಗಮನ ಇರುತ್ತೆ. ಬಟ್ ನಾವು ಕೂತಾಗ ಆ ಕಡೆ ಈ ಕಡೆ ನೋಡಿ ಖುಷಿ ಆಗುತ್ತೆ. ಇಲ್ಲಿಗೆ ಇವತ್ತಿನ ನನ್ನ ಬ್ಲಾಗ್ನ ಎಂಡ್ ಮಾಡ್ತೀನಿ.